ತರಗತಿಯಲ್ಲಿ ಸ್ವಲ್ಪ ಹೆಚ್ಚೇ ಮಾತಾಡುವಂಥ ಒಂದು ಹುಡುಗಿ ಒಮ್ಮೆ ನನ್ನನ್ನು ಪ್ರಶ್ನೆ ಕೇಳಿದ್ಲು. MA ಇಂಗ್ಲೀಷ್ ತರಗತಿಯಲ್ಲಿ ಪಾಠ ಮಾಡುವಾಗ, ಸರ್, ಈ ಗಂಡು ಮಕ್ಕಳಷ್ಟು ನಿರಾಳವಾಗಿ ಹೆಣ್ಣುಮಕ್ಕಳಾದ ನಮಗೆ ಇರೋಕ್ಕಾಗಲ್ಲ, ಯಾಕೆ, ಜವಾಬ್ದಾರಿಯ ಕಾರಣದಿಂದನಾ ಅಂತ ಕೇಳಿದ್ಲು. ಇಲ್ಲಮ್ಮ, ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಸಮಾನ ಜವಾಬ್ದಾರಿ ಇರುತ್ತೆ. ಆದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನಿಂಗೆ ಅರ್ಥ ಆಗುತ್ತೆ ಅಂದೆ. ಹೇಳಿ ಸರ್ ಅಂದಾಗ ನಾನು ಹೇಳಿದೆ, ನಿಮಗೆ ಮನೆಯಲ್ಲಿ ಕಸ ಗುಡ್ಸೋಕ್ಕೆ ಹೇಳ್ತಾರೆ, ಎಲ್ಲ ಒಳಗಿನ ಕಸನೂ ನೀನು ಗುಡಿಸಿ ಅಜ್ಜಿನೋ ಅಮ್ಮನೋ ಅಥವಾ ಅತ್ತೆನೋ ಚಿಕ್ಕಮ್ಮನೋ ಮಾವನೋ ಪುಟ್ಟಿ ಕಸ ಎಲ್ಲಿ ಹಾಕಿದೆ ಅಂತ ಕೇಳಿದ್ರೆ ನೀನು ಹೇಳ್ತೀಯಾ, ತೆಂಗಿನ ಮರದ ಬುಡದಲ್ಲಿ ಆ ಗೊಬ್ಬರದ ಗುಂಡಿ ಇತ್ತಲ್ಲ ಅದಕ್ಕೆ ಹಾಕಿದೆ ಅಂತ ಹೇಳ್ತೀಯ, ಕಸ ಹಾಕಿದ ಜಾಗ ನೆನ್ಪಿಟ್ಕೊಂಡು. ಹೌದಾ? ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಗಂಡು ಮಕ್ಕಳಿಗೆ ಯಾರಿಗಾರು ಮನೇಲಿ ಕಸ ಗುಡ್ಸೋಕ್ಕೆ ಹೇಳಿರ್ತಾರೆ, ಹೆಣ್ಮಕ್ಳು ಯಾರೂ ಇಲ್ದಿದ್ದಾಗ ಅವರು ಕಸವನ್ನೆಲ್ಲ ಒಂದು ಕಡೆ ಜಾಡಿಸಿ ಬಳಿದ್ಬಿಟ್ಟು ಒಂದು ಕಡೆ ಒತ್ತರಿಸಿರ್ತಾರೆ, ಯಾವುದೋ ಒಂದು ಜಾಗದಲ್ಲಿ, ಅನುಕೂಲವಾದ ಜಾಗದಲ್ಲಿ. ಯಾರಾದ್ರು ಕೇಳಿದ್ರೆ ಕಸ ಎಲ್ಲಿ ಒಟ್ಟು ಮಾಡಿದೀವಿ ಅಂದರೆ ಎಲ್ಲ ಒಟ್ಟು ಮಾಡಿದೆ ಅಂತ ಹೇಳ್ತಾರೆ ಹೊರತು ಕಸ ನೆನಪಿಟ್ಕೊಂಡು ಒಟ್ಟು ಮಾಡಿದ ಜಾಗನ ಅವ್ರು ಹೇಳಲ್ಲ. ನೀವೇನು ಮಾಡ್ತೀರಿ ಅಂದರೆ, ಕಸ ಒಟ್ಟು ಮಾಡಿದ ಜಾಗವನ್ನು ನೆನ್ಪಿಟ್ಕೊಂಡು ಹೇಳೋದ್ರಿಂದ ಏನಾದರೂ ನೋವಿನ ಗಳಿಗೆಗಳು ಘಟನೆಗಳು ಆದಾಗ ಅದನ್ನು ಆ ಕಸದ ಜಾಗವನ್ನು ನೆನಪಿಟ್ಕೊಂಡು ಹಾಕಿದ ರೀತಿಯಲ್ಲೇ ಕಸ ಗುಡಿಸಿದ್ರೂ ಇಟ್ಕೊಂಡಿರ್ತೀರಿ ಮನಸ್ಸಲ್ಲಿ. ಹಾಗಾಗಿ ನಿಮ್ಗೆ ನಿರಾಳಾಗಿರೋಕ್ಕಾಗಲ್ಲ ಪುಟ್ಟಿ ಹಿಂದೆ. ನಕ್ಕರು ಸತ್ಯ ಸಾರ್ ಇದು ಅಂತ ಒಪ್ಕೊಂತ ಹುಡುಗಿ. ನೀವು ನಮಸ್ತೆ.